Yes, the next topic is areas of similar triangles. ಈ ಸಿಮಿಲರ್ ಟ್ರಯಾಂಗಲ್ಸ್ ಸರಿ ಏರಿಯಾ ಬಗ್ಗೆ ಏನೇನ್ ಮಾತಾಡ್ಬೋದು ಅಂತ. ಸೊ ಏನ್ ಹೇಳ್ತಿದೆ ಅಂತಂದ್ರೆ, ಸೊ ಸಪೋಸ್ ಇಫ್ ಐ ಕನ್ಸಿಡರ್ ಟೂ ಟ್ರಯಾಂಗಲ್ಸ್, ಸೊ ದೇರ್ ಆರ್ ಟೂ ಟ್ರಯಾಂಗಲ್ಸ್ ಹಿಯರ್, ಎ ಬಿ ಸಿ ಟ್ರಯಾಂಗಲ್ ಅಂಡ್ ಡಿ ಇ ಎಫ್ ಟ್ರಯಾಂಗಲ್. ಸೊ ಸೊ ಅವೆರಡು ಸಿಮಿಲರ್ ಇದೆ ಅಂತ ಅನ್ಕೊಳ್ಳೋಣ. ಅಸ್ಯೂಮ್ ದಟ್ ದೇ ಆರ್ ಸಿಮಿಲರ್. ಓಕೆ, similar, then the areas of two similar triangles are proportional to the squares on their corresponding sides ಅಂತ ಹೇಳ್ತಿದ್ದಾರೆ. ಸೊ ಸಪೋಸ್ ನೋಡಿ, given ABC is similar to what DEF, given it ಅವರೇ ಕೊಡ್ತಾರೆ ನಿಮ್ಗೆ. ಸೊ ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಇದೆ ಅಂತ, ಅವಾಗ ದೆನ್ ನಾವೇನಂತ ಹೇಳ್ಬೋದು ಅಂದ್ರೆ, ಇಫ್ ಯು ಟೇಕ್ ದ ರೇಷಿಯೋಸ್ ಬಿಟ್ವೀನ್ ದ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್, ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ABC, ಏರಿಯಾ ಆಫ್ ಟ್ರಯಾಂಗಲ್ DEF. ಓಕೆನಾ? ಸೊ ಇವೆರಡರದ್ದು ರೇಷಿಯೋ ತಗೊಂಡ್ರೆ ನೀವು, ಸೊ ಇವೆರಡರದ್ದು ರೇಷಿಯೋ ತಗೊಂಡ್ರೆ ಅದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಏನಿರುತ್ತೆ ಅದಕ್ಕೆ ಸ್ಕ್ವೇರ್ ಈಕ್ವಲ್, ಸ್ಕ್ವೇರ್ ಆನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಈಗ ಇದಕ್ಕೆ ನಾವ್ ಏನ್ ಬರೀಬಹುದು, ಅಕಾರ್ಡಿಂಗ್ ಟು ಸಿಮಿಲಾರಿಟಿ ಕಂಡೀಷನ್, ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಡಿ. ಸೇಮ್ ಏನ್ ಗೊತ್ತಾ, ಸಿಮಿಲಾರಿಟಿ ಡೆಫಿನಿಷನ್ ಬರ್ದಿದ್ದಾರೆ, ಬಟ್ ಎಲ್ಲದಕ್ಕೂ ಏನ್ ಮಾಡಿದ್ದಾರೆ ಇವರು? ಸ್ಕ್ವೇರ್ ಹಾಕಿದ್ದಾರೆ, ಅಷ್ಟೇ ಡಿಫ್ರೆನ್ಸ್, ಏನೂ ಡಿಫ್ರೆನ್ಸ್ ಇಲ್ಲ. ಕ್ಲಿಯರ್ ಆಯ್ತಾ ಇದು? So AB square divided by DE square, then BC square divided by EF square, then AC square divided by DF square. Okay na? So ಈ ತರ ನಮ್ಗೆ ಡಿಫೈನ್ ಆಗ್ತಿದ್ರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳೋದೇನು ಕಷ್ಟ ಇಲ್ಲ. ಕಷ್ಟನ ನೆನ್ಪಿಟ್ಕೊಳ್ಳೋದು ಇದು ಏನು ಇಲ್ಲ, ಜಸ್ಟ್ ಇಲ್ಲಿ ಸ್ಕ್ವೇರ್ ಹಾಕಿದ್ದಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಹೌದಾ ಇಲ್ವಾ? ಇದು ಟ್ರೂ. ಈಗ ಪ್ರೂಫ್ ಎಲ್ಲ ಏನ್ ಬೇಡ ನಮ್ಗೆ, ನಾವು ಒಟ್ಟಿಗೆ, ಸೊ ದಿಸ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ನಾವು ಇಲ್ಲಿ ಯಾರಿಗೂ ಪ್ರೂಫ್ ನ ತೋರಿಸಿ ಇದನ್ನ ಇಂಪ್ರೆಸ್ ಮಾಡೋ ತರ ಇರಲ್ಲ. ಬಟ್ ನಿಮ್ಗೆ ಏನಂತಂದ್ರೆ, ಕ್ವಶನ್ ಕೊಟ್ಟಾಗ ನಮ್ಗೆ ಏನೇನ್ ಥಿಯರಮ್ಸ್ ಇದೆ ಅದನ್ನ ಅಪ್ಲೈ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು. ಓಕೆನಾ? ಸೊ ಇದು ಥಿಯರಮ್ ನಿಮ್ಗೆ ನೆನ್ಪಿರ್ಲಿ. ಇದ್ರ ಜೊತೆಗೆ ಇನ್ನ ಏನೇನಿದೆಯಪ್ಪ ಅಂದ್ರೆ, ನಾವಿವಾಗ ಕಂಪ್ಲೀಟ್ಲಿ ಮಾತಾಡ್ತಿರೋದು ಏರಿಯಾಸ್ ಬಗ್ಗೆ. ನೀವು HSTR ಪೇಪರ್ ನ ತಗೋದ್ ನೋಡಿದ್ರೆ ನಿಮ್ಗೆ, HSTR ಅಥವಾ ನೀವು ಏನೇನು ಟೀಚರ್ಸ್ ಎಕ್ಸಾಮ್ ನೋಡಿದ್ರೆ, ಸೊ ಅಲ್ಲಿ ನಿಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಫ್ರೀಕ್ವೆಂಟ್ ಆಗಿ ಕಾಣಸಿಗುತ್ತೆ. ಓಕೆನಾ? ಇದ್ರ ಜೊತೆಗೆ ನಮ್ಗೆ ಇನ್ನ ಏನೇನು ಗೊತ್ತಿರ್ಬೇಕಪ್ಪ ಅಂತ ಅಂದ್ರೆ, ಇದು ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಏರಿಯಾಸ್ ಪ್ರಪೋರ್ಷನಲ್ ಈಕ್ವಲ್ ಟು ದ ಸ್ಕ್ವೇರ್ ಆನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಅಲ್ವಾ? ಹೇಳಿ, ಅದು ಈಕ್ವಲ್ ಒಂದು ಆಡ್ ಆಗ್ಬೇಕಿತ್ತು ಡೆಫಿನೇಷನ್ ಅಲ್ಲಿ. ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆನ್ ದೇರ್ equal add ಆಗಬೇಕಿತ್ತು. The areas of two similar triangles are proportional to the square. ಅದರ ಟು ದ ಅಂತಂದ್ರೆ is equal to the ಅಂತ ಇಲ್ಲಿ ಇದೆಯಲ್ವಾ, is equal to the ಅಂತ ಬಂದ್ರೆ ಅದಲ್ಲೇ ಮೀನಿಂಗ್ ಬಂದ್ಬಿಡುತ್ತೆ. ಅದು ಇಲ್ಲಿ ಇಲ್ಲ ಇದೆಯಲ್ವಾ ಒಟ್ಟಿಗೆ. ಸೊ ಇದು ನೆನ್ಪಿಟ್ಕೊಳ್ಳಿ, ಸೊ ಇಲ್ಲಿ ಈಕ್ವಲ್ ಇದೆಯಲ್ವಾ, ನಾಟ್ ಟು ವರಿ. ಓಕೆ, ಸೊ ಇದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ರಿಸಲ್ಟ್ಸ್ ಗಳಿದಾವೆ. ಏನಪ್ಪ ರಿಸಲ್ಟ್ಸ್ ಅಂತ ಅಂದ್ರೆ, ಈ ನಾವೇ ಕಂಪ್ಲೀಟ್ಲಿ ಹೇಳ್ತಿದ್ದೀನಿ, ನಾನು ಮಾತಾಡ್ತಿರೋದು ಏರಿಯಾಸ್ ಬಗ್ಗೆ. ಸೊ ಏರಿಯಾಸ್ ಬಗ್ಗೆ ಏನ್ ಮಾತಾಡ್ತಿದೀವಿ ಅಂತ ಅಂದ್ರೆ, ಈಗ ನೋಡಿ ಫಸ್ಟ್ ರಿಸಲ್ಟ್ ಏನ್ ಹೇಳ್ತಿದೆ ಅಂತಂದ್ರೆ, ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದಿ ರೇಷಿಯೋ ಆಫ್, ಏನೋ ಸೆಂಟೆನ್ಸ್ ಫಾರ್ಮೇಶನ್ ತಪ್ಪಾಗಿದೆ. ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಇನ್ ದ ರೇಷಿಯೋ, ಕರೆಕ್ಟ್ ಆಗಿದೆ. ಸೊ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಕರೆಸ್ಪಾಂಡಿಂಗ್ ಆಲ್ಟಿಟ್ಯೂಡ್ಸ್ ಅಂತ. ಈ ಆಲ್ಟಿಟ್ಯೂಡ್ಸ್ ಅಂತ ಏನ್ ಹೇಳ್ತೀನಿ, ಇದನ್ನ ನೆಕ್ಸ್ಟ್ ಕಮಿಂಗ್ ಡೇಸ್ ನಾನು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ನಾನು ಆಲ್ಟಿಟ್ಯೂಡ್ ಅಂದ್ರೆ ಏನು, ಮೀಡಿಯನ್ ಅಂದ್ರೆ ಏನು, ಇನ್ ಸೆಂಟರು, ಆರ್ಥೋ ಸೆಂಟರು, ಸರ್ಕಮ್ ಸೆಂಟರು, ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಹೋಗ್ತೀನಿ. ಈಗ ಆಲ್ಟಿಟ್ಯೂಡ್ ಅಂತ ಅಂದ್ರೆ ಮೀನಿಂಗ್ ಇಷ್ಟೇ. ಸೊ ಆಲ್ಟಿಟ್ಯೂಡ್ ಅಂತ ಅಂದ್ರೆ ಯಾವುದೇ ಒಂದು ಲೈನ್ ಸೆಗ್ಮೆಂಟ್ ನ ಆಲ್ಟಿಟ್ಯೂಡ್ ಅಂತ ಅನ್ಬೇಕಾದ್ರೆ, ಸೊ ಏನಾಗಿರ್ಬೇಕಪ್ಪ ಅಂದ್ರೆ, ಇಫ್ ಯು ಟೇಕ್ ಎನಿ ಟ್ರಯಾಂಗಲ್, ಯಾವ್ದಾದ್ರು ಒಂದು ವರ್ಟೆಕ್ಸ್ ಇಂದ ಪರ್ಪೆಂಡಿಕ್ಯುಲರ್, ಸೊ ಅಪೋಸಿಟ್ ಸೈಡ್ ಗೆ ನೋಡಿ. ಸಪೋಸ್ ಇಫ್ ಐ ಟೇಕ್ ದಿಸ್ ಬಿ ಆಸ್ ಅ ವರ್ಟೆಕ್ಸ್, ಆ ವರ್ಟೆಕ್ಸ್ ಇಂದ ನಾನು ಆಲ್ಟಿಟ್ಯೂಡ್ ಡ್ರಾ ಮಾಡ್ಬೇಕಂತ ಅಂದ್ರೆ ಹೆಂಗ್ ಮಾಡ್ಬೇಕು, ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ, AC, ಆ AC ಗೆ ಅದು ಪರ್ಪೆಂಡಿಕ್ಯುಲರ್ ಇರಬೇಕು. ಓಕೆನಾ? ಸಪೋಸ್ ಇದನ್ನ ಡಿ ಅಂತ ಕರೆದ್ರೆ, ನಾನು ಐ ಕ್ಯಾನ್ ಸೇ BD is a altitude, BD is an altitude from the vertex B ಅಂತ ಕರಿತೀವಿ. ಆಲ್ಟಿಟ್ಯೂಡ್ ಮೀನಿಂಗ್ ಅರ್ಥ ಆಯ್ತಲ್ವಾ? ಸೊ ಆಲ್ಟಿಟ್ಯೂಡ್ ಇಸ್ ಅ ಲೈನ್ from any vertex of a triangle to the opposite side of a triangle and which is perpendicular to the side.
ಓಕೆನಾ. ಸೊ ಅದನ್ನು ಆಲ್ಟಿಟ್ಯೂಡ್ ಅಂತೀವಿ. ಅಂದ್ರೆ ಸ್ಕ್ವೇರ್ ಆಫ್ ದಿ ಆಲ್ಟಿಟ್ಯೂಡ್ಸ್ಗೂ ಅದು ಈಕ್ವಲ್ ಇರುತ್ತೆ. ಸಪೋಸ್ ಇಫ್ ಯು ಟೇಕ್, ಸೊ ಗಿವನ್ ನೋಡಿ ABC is similar to PQR ಅಂತ ಇದೆ. ಸೊ ಇಲ್ಲಿ ಎರಡು ಟ್ರಯಾಂಗಲ್ ಇದಾವೆ. ಸೊ ABC ಟ್ರಯಾಂಗಲ್ ಮತ್ತೆ PQR ಟ್ರಯಾಂಗಲ್. ನಾನು ಇಲ್ಲಿ ಎ ಇಂದ ಅವರೇ ಕೊಟ್ಟಿದ್ದಾರೆ, ABC is similar to what PQR ಅಂತ ಕೊಟ್ಟಿದ್ದಾರೆ. ಅಂಡ್ ಈ AM ಏನಿದೆ, ಸೊ ದಿಸ್ ಇಸ್ ಅನ್ ಆಲ್ಟಿಟ್ಯೂಡ್, ಯಾಕಂದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಓಕೆನಾ. ಸೊ ಮತ್ತೆ ಇದು ಒಂದು ವರ್ಟೆಕ್ಸ್ ಇಂದ ಜಾಯಿನ್ ಆಗಿದೆ, ಇದು ಪರ್ಪೆಂಡಿಕ್ಯುಲರ್ ಇದೆ. ಸೊ ಎಸ್, AM and PN are altitudes. ಓಕೆನಾ. ಸೊ ಇನ್ ದೀಸ್ ಟು ಟ್ರಯಾಂಗಲ್ಸ್ ಅವಾಗ ಏನಂತ ಹೇಳ್ಬೋದು, ದೆನ್ ದ ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡ್ ಬೈ ದಿಸ್ ಇಸ್ PQR. ಸೊ ಮೇಕ್ ಇಟ್ ಕರೆಕ್ಟ್, ದಿಸ್ ಇಸ್ PQR. ಸೊ ಇಫ್ ಯು ಟೇಕ್ ದ ರೇಷಿಯೋ ಬಿಟ್ವೀನ್ ದರ್ ಏರಿಯಾ, ಅದು ಏನಕ್ಕೆ ಈಕ್ವಲ್ ಆಗುತ್ತೆ, ದ ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಆಲ್ಟಿಟ್ಯೂಡ್ಸ್. ಸೊ ಇನ್ ಟ್ರಯಾಂಗಲ್ ABC the altitude is what, AM, and in triangle PQR the altitude is what, PN. So square of their altitudes ಗೆ ಈಕ್ವಲ್ ಆಗಿರುತ್ತೆ. ಸೊ ಇದು ಸೆಕೆಂಡ್ ಒನ್. ಓಕೆನಾ. ಪ್ರೀವಿಯಸ್ ಜನರಲೈಸೇಷನ್ ಮಾಡ್ತಾ ಹೋಗ್ತೀವಿ. ಪ್ರೀವಿಯಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ಸ್ಕ್ವೇರ್ಗೆ, ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ನೋಡಿ. ಫಸ್ಟ್ ಒನ್ ಸ್ಕ್ವೇರ್ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ ಆಗಿರುತ್ತೆ. ಇಲ್ಲಿ ಆಲ್ಟಿಟ್ಯೂಡ್ ಮೀನಿಂಗ್ ಅರ್ಥ ಆಯ್ತಲ್ವಾ? ಇದ್ರದ್ದು ಟ್ರಯಾಂಗಲ್ ನೋಡಿ. ಸೊ ಇದ್ರದ್ದು ಟ್ರಯಾಂಗಲ್ ಬಂದು ಫೈವ್ ಇದೆ. ಸೊ ಇದು 6 ಇದೆ. ಹಂಗಾದ್ರೆ ಇದು ಎಷ್ಟಿರುತ್ತೆ ಅಂತ ಕೇಳ್ತಾರೆ. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಸೊ ಏರಿಯಾ ಕೊಟ್ಟಿದ್ದಾರೆ, ಒಂದು ಆಲ್ಟಿಟ್ಯೂಡ್ ಕೊಟ್ಟಿದ್ದಾರೆ, ಇನ್ನೊಂದು ಆಲ್ಟಿಟ್ಯೂಡ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಸಿಂಪಲ್ ಇಷ್ಟೇನೆ. ಸೊ ಹೆಂಗ್ ಮಾಡೋದು? ಏರಿಯಾ ಆಫ್ ಟ್ರಯಾಂಗಲ್ ABC ಏನಾಗುತ್ತೆ ಹೇಳಿ? ಏರಿಯಾ ಆಫ್ ಟ್ರಯಾಂಗಲ್ ABC ಇಸ್ ವಾಟ್? ಇಟ್ ಈಸ್ 16 divided by 25, so which is equal to what? So this is AM is what? It is 6 divided by PN square. So sorry, this is square, right? Or else you can say, so PN whole square anta bariboda, square na whole square anta barkoತೀನಿ. So idanna you just express this in terms of square. So I can write this as 4 by 5 the whole square, which is equal to what? 6 by PN whole square.